ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಾವಿಂದು 1954 ಮತ್ತು 1955ರಲ್ಲಿ ಬಿಡುಗಡೆಗೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, 1954ರಲ್ಲಿ ಒಟ್ಟು 8 ಚಲನಚಿತ್ರಗಳು ಬಿಡುಗಡೆಗೊಂಡಿದ್ದು, 1955ರಲ್ಲಿ 12 ಚಲನಚಿತ್ರಗಳು ಬಿಡುಗಡೆಗೊಂಡಿರುತ್ತವೆ. ಫ್ರೆಂಡ್ಸ್, ನಾವಿಂದು 1954 ಮತ್ತು 1955ರಲ್ಲಿ ಬಿಡುಗಡೆಗೊಂಡಿರುವ ಆ 20 ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. 1954ರಲ್ಲಿ ಬಿಡುಗಡೆಗೊಂಡ 42ನೇ ಚಲನಚಿತ್ರ ಬೇಡರ ಕಣ್ಣಪ್ಪ. ಈ ಚಿತ್ರವನ್ನು HLN ಸಿಂಹರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯಿ, ರಾಜಾ ಸುಲೋಚನಾ, ನರಸಿಂಹರಾಜು, ಸಂಧ್ಯಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 43ನೇ ಚಲನಚಿತ್ರ ದೇವಕನ್ನಿಕಾ. ಈ ಚಿತ್ರವನ್ನು GR ರಾವ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹಿಂದೂ ಶೇಖರ್, ಸಾವುಕಾರ್ ಜಾನಕಿ, ಬಾಲಕೃಷ್ಣ, ಮುಸುರಿ ಕೃಷ್ಣಮೂರ್ತಿ, ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 44ನೇ ಚಲನಚಿತ್ರ ಕನ್ಯಾದಾನ. ಈ ಚಿತ್ರವನ್ನು B ವಿಠಲಾಚಾರ್ಯರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹಿಂದೂ ಶೇಖರ್, ಹರಿಣಿ, ಬಾಲಕೃಷ್ಣ, ಜಯಶ್ರೀ, ರೇವತಿ, ಮುಸುರಿ ಕೃಷ್ಣಮೂರ್ತಿ, ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 45ನೇ ಚಲನಚಿತ್ರ ಜಲದುರ್ಗ. ಈ ಚಿತ್ರವನ್ನು D ಕೆಂಪರಾಜೆ ಅರಸ್ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕೆಂಪರಾಜೆ ಅರಸ್, ಕೃಷ್ಣಕುಮಾರಿ, ಸಂಧ್ಯಾ, BR ಪಂತುಲು, ಗಣಪತಿ ಭಟ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 46ನೇ ಚಲನಚಿತ್ರ ಮಾಡಿದ್ದುಣ್ಣೋ ಮಾರಾಯ. ಈ ಚಿತ್ರವನ್ನು D ಶಂಕರ್ ಸಿಂಗ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹರಿಣಿ, ಸಂಪತ್, ರೇವತಿ, ಪ್ರತಿಮಾದೇವಿ, ಮಾಸ್ಟರ್ ರಾಜೇಂದ್ರ ಸಿಂಗ್ ಬಾಬು, ಮಹಾಬಲ್ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 47ನೇ ಚಲನಚಿತ್ರ ಮುಟ್ಟಿದ್ದೆಲ್ಲ ಚಿನ್ನ. ಈ ಚಿತ್ರವನ್ನು D ಶಂಕರ್ ಸಿಂಗ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಬಾಲಕೃಷ್ಣ, ಹರಿಣಿ, ಪ್ರತಿಮಾದೇವಿ, ನರಸಿಂಹರಾಜು, MS ಸುಬ್ಬಣ್ಣ, ಮಾಧವರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 48ನೇ ಚಲನಚಿತ್ರ ನಟಶೇಖರ. ಈ ಚಿತ್ರವನ್ನು CV ರಾಜುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್, ವಿದ್ಯಾ, ಸಂಧ್ಯಾ, ಜಯಶ್ರೀ, ಗಣಪತಿ ಭಟ್, ಗುಗ್ಗು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 49ನೇ ಚಲನಚಿತ್ರ ರಾಜಲಕ್ಷ್ಮಿ. ಈ ಚಿತ್ರವನ್ನು B ವಿಠಲಾಚಾರ್ಯರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಸಂಪತ್, ರೇವತಿ, ಮಹಾಬಲ್ ರಾವ್, ನಾಗರತ್ನ, ಶಾರದಾ, ವಿದ್ಯಾವತಿ, ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 50ನೇ ಚಲನಚಿತ್ರ ಆದರ್ಶ ಸತಿ. ಇದು 1955ರಲ್ಲಿ ಬಿಡುಗಡೆಗೊಂಡಿದ್ದು, ಈ ಚಿತ್ರವನ್ನು C ನಾರಾಯಣ ಮೂರ್ತಿ ಅವರು ನಿರ್ದೇಶನ ಮಾಡಿರುತ್ತಾರೆ. ಈ ಚಿತ್ರದಲ್ಲಿ R ನಾಗೇಂದ್ರ ರಾವ್, ಸಾವುಕಾರ್ ಜಾನಕಿ, ನರಸಿಂಹರಾಜು, ಜಮುನಾ, ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 51ನೇ ಚಲನಚಿತ್ರ ಆಷಾಢಭೂತಿ. ಈ ಚಿತ್ರವನ್ನು D ಶಂಕರ್ ಸಿಂಗ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ B ಸರೋಜಾದೇವಿ, ಸಂಪತ್, ಬಾಲಕೃಷ್ಣ, ಪ್ರತಿಮಾದೇವಿ, ರಾಜಾಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 53ನೇ ಚಲನಚಿತ್ರ ಭಕ್ತ ಮಲ್ಲಿಕಾರ್ಜುನ. ಈ ಚಿತ್ರವನ್ನು CV ರಾಜುರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಪಂಡ್ರಿಬಾಯಿ, ಬಾಲಕೃಷ್ಣ, ನರಸಿಂಹರಾಜು, GV ಅಯ್ಯರ್, ರಮಾದೇವಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 53ನೇ ಚಲನಚಿತ್ರ ಗಂಧರ್ವ ಕನ್ಯೆ. ಈ ಚಿತ್ರವನ್ನು D ಶಂಕರ್ ಸಿಂಗ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹಿಂದೂ ಶೇಖರ್, ರಾಜಾ ಸುಲೋಚನಾ, ಹರಿಣಿ, ರೇವತಿ, ಬಾಲಕೃಷ್ಣ, ಮಾಸ್ಟರ್ ರಾಜೇಂದ್ರ ಸಿಂಗ್ ಬಾಬು ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 54ನೇ ಚಲನಚಿತ್ರ ಮಹಾಕವಿ ಕಾಳಿದಾಸ. ಈ ಚಿತ್ರವನ್ನು ಕೂರಾ ಸೀತಾರಾಮ ಶಾಸ್ತ್ರಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಹೊನ್ನಪ್ಪ ಭಾಗವತಾರ್, B ಸರೋಜಾದೇವಿ, ನರಸಿಂಹರಾಜು, GV ಅಯ್ಯರ್, ರಾಜಾ ಸುಲೋಚನಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 55ನೇ ಚಲನಚಿತ್ರ ಮೊದಲ ತೇದಿ. ಈ ಚಿತ್ರವನ್ನು P ನೀಲಕಂಠನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ BR ಪಂತುಲು, MV ರಾಜಮ್ಮ, ರೇವತಿ, ಮಾಸ್ಟರ್ ಹಿರಣ್ಣಯ್ಯ, ಚಿ ಉದಯ್ ಶಂಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 56ನೇ ಚಲನಚಿತ್ರ ಸಂತಾಸಕ್ಕು. ಈ ಚಿತ್ರವನ್ನು ಕೃಷ್ಣನ್ ಪಂಜೂರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಪಂಡ್ರಿಬಾಯಿ, ಮೈನಾವತಿ, ವಿಮಲಾನಂದ ದಾಸ್, ಹನುಮಂತಾಚಾರ್, ಅನ್ನಪೂರ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ. 57ನೇ ಚಲನಚಿತ್ರ ಶಿವಶರಣೆ ನಂಬಿಯಕ್ಕ. ಈ ಚಿತ್ರವನ್ನು P ನೀಲಕಂಠನ್ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ BR ಪಂತುಲು, MV ರಾಜಮ್ಮ, ರಾಜಾ ಸುಲೋಚನಾ, ರೇವತಿ, ರೆಬಲ್ ಸ್ಟಾರ್ ಅಂಬರೀಶ್,
ರಾಜೇಂದ್ರ ಸಿಂಗ್ ಬಾಬು ಇನ್ನು ಮುಂತಾದವರು ನಟಿಸಿರುತ್ತಾರೆ. 58ನೇ ಚಲನಚಿತ್ರ ಸೋದರಿ. ಈ ಚಿತ್ರವನ್ನು ಟಿ.ವಿ. ಸಿಂಗ್ ಠಾಕೂರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಪಂಡ್ರಿಬಾಯಿ, ಸಂಧ್ಯಾ, ಜಯಶ್ರೀ, ಜಿ.ವಿ. ಅಯ್ಯರ್, ವಿದ್ಯಾ ಇನ್ನು ಮುಂತಾದವರು ನಟಿಸಿರುತ್ತಾರೆ. 59ನೇ ಚಲನಚಿತ್ರ ಸ್ತ್ರೀರತ್ನ. ಈ ಚಿತ್ರವನ್ನು ಕೆ. ಸುಬ್ರಹ್ಮಣ್ಯಂ ರವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಕೆ. ಅಶ್ವಥ್, ಸಂಧ್ಯಾ, ವಿದ್ಯಾ, ಸರೋಜಾ, ನಾಗರತ್ನ, ಚನ್ನಬಸಪ್ಪ, ಮಾಸ್ಟರ್ ಈರಣ್ಣಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ. 60ನೇ ಚಲನಚಿತ್ರ ಶ್ರೀರಾಮ ಪೂಜಾ. ಈ ಚಿತ್ರವನ್ನು ಬಿ.ಆರ್. ಕೃಷ್ಣಮೂರ್ತಿ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಬಿ. ಸರೋಜಾದೇವಿ, ಸಂಧ್ಯಾ, ರಾಜೇಂದ್ರ ಕೃಷ್ಣ, ಈಶ್ವರಪ್ಪ, ಎಂ.ಎಸ್. ಸುಬ್ಬಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ. 1955ರಲ್ಲಿ ಬಿಡುಗಡೆಗೊಂಡ 61ನೇ ಮತ್ತು ಕೊನೆಯ ಕನ್ನಡ ಚಲನಚಿತ್ರ ವಿಚಿತ್ರ ಪ್ರಪಂಚ. ಈ ಚಿತ್ರವನ್ನು ಬಾಲ ಗಜಬಾರ್ ಅವರು ನಿರ್ದೇಶನ ಮಾಡಿದ್ದು, ಈ ಚಿತ್ರದಲ್ಲಿ ಇಂದು ಶೇಖರ್, ಹರಿಣಿ, ಶಾಂತಕುಮಾರ್, ಸುಮತಿ, ಸೂರಟ್ ಅಶ್ವಥ್, ರಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ. ಇದಿಷ್ಟು ಫ್ರೆಂಡ್ಸ್ 1954 ಮತ್ತು 1955ರಲ್ಲಿ ಬಿಡುಗಡೆಗೊಂಡ 20 ಚಲನಚಿತ್ರಗಳ ವಿವರ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.